ಕೊಂಡು ಬರೋಣ, ನನಗೂ ಒಳ್ಳೇದು ಮಾಡಪ್ಪ ಅಂತ. ಸೊ ಹಾಗೆ ಹೇಳ್ತಾ ಕಮ್ ಸ್ಟೇ ವಿತ್ ಮೀ. ಹ್ಯಾಪಿ ಯುಗಾದಿ. ನಮ್ಮನೆಲ್ಲ ಎಲ್ಲ ಕೆಲಸ ನಾನೇ ಮಾಡೋದು, ನಮ್ಮ ಏನೂ ಮಾಡಲ್ಲ ಹಬ್ಬದಿಲ್ಲ. ಕೊಟ್ಬಿಡು ಮಗಳೇ, ಶೇಕನ್ ಕೊಡು, ಶೇಕನ್ ಕೊಡೆ. ಹಬ್ಬದಿನ ಹೆಣ್ಮಕ್ಳು ಫ್ರೀನೇ ಇಲ್ಲ ಗುರು. ಬಾ ಮಾತಾಡ್ಕೊಂಡು. ಸೊ ಇದು ಆನ್ ಮಾಡಿದ್ರೆ ಸರಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ಭೂಮಿಕಾ ಫ್ರಮ್ ದ ಬೆಸ್ಟ್ ಡೈರೀಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಅವರೆಲ್ಲ ಈಗಲೇ ಹೋಗಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಮಿಸ್ ಮಾಡಿದ್ರೆ ನನ್ನ ವೀಡಿಯೋಸ್ಗಳು ಯಾವುದು ನಿಮಗೆ ಫಸ್ಟ್ ಬರಲ್ಲ. ಸೊ ಬೆಲ್ ಐಕಾನ್ ಮೇಲೆ ಈಗಲೇ ಕ್ಲಿಕ್ ಮಾಡಿ ನನ್ನ ಎಲ್ಲ ವೀಡಿಯೋಸ್ನ ಫಸ್ಟ್ ನೋಡಿ. ಹಾಗೆ ನನ್ನ ಪ್ರೀವಿಯಸ್ ವೀಡಿಯೋಸ್ಗಳನ್ನ ಕೂಡ ಹೋಗಿ ನೋಡಿ, ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಹಾಗೆ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಎಲ್ಲರೂ ಬೇವು ಬೆಲ್ಲ ತಿಂದು ಒಳ್ಳೆಯದನ್ನೇ ಮಾತಾಡಿ. ನಿಮ್ಮ ಲೈಫಲ್ಲಿ ಸಿಹಿ ಕಹಿ ಸುಖ ದುಃಖ ನೋವು ನಲಿವು ಎಲ್ಲ ಕೂಡ ಸಮನಾಗಿ ಸಿಗಲಿ. ಎಲ್ಲರಿಗೂ ಜಾಸ್ತಿ ಸುಖ ಬೇಕು ಅಂತ ಬಯಸ್ಬಿಡಿ. ದೇವರು ಮೇಲಿಂದ ನೋಡ್ತಾ ಇರ್ತಾನೆ. ಆಮೇಲೆ ಬರೀ ಸುಖನೇ ಕೇಳ್ತಾಳಲ್ಲ ಹುಡುಗಿ ಅಂತ ಅಂದ್ಬಿಟ್ಟು ಕಷ್ಟ ಕೊಟ್ಬಿಟ್ರೆ ಅದಕ್ಕೆ ಎಲ್ಲನೂ ಈಕ್ವಲ್ ಆಗಿ ತಗೊಳ್ಳೋಕ್ಕೆ ರೆಡಿ ಆಗಿರಿ. ಸೊ ನಾವೆಷ್ಟು ಸ್ಟ್ರಾಂಗ್ ಆಗಿರ್ತೀವೋ ಅಷ್ಟು ಕಷ್ಟಗಳು ಬಂದರೂ ನಿಭಾಯಿಸೋ ಶಕ್ತಿ ದೇವ್ರ ಹತ್ರ ನೀನೇನೇ ಕೊಟ್ಟರು ನನಗೆ ಅದನ್ನು ತಡ್ಕೊಳ್ಳೋ ಶಕ್ತಿ ಕೊಡಪ್ಪ ಅಂತ ಬೇಡ್ಕೊಳ್ಳಿ. ಆಗ ದೇವರು ಕೂಡ ನಿಮಗೆ ಆವಾಗಲೂ ಒಳ್ಳೆಯದನ್ನೇ ಬಯಸ್ತಾನೆ ಅಂತ ಹೇಳ್ತಾ, ಸೊ ಇವತ್ತಿನ ಬ್ಲಾಗ್ ಏನಂತಂದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ಯುಗಾದಿ ಹಬ್ಬ. ಸೊ ನಮ್ಮನೆಯಲ್ಲೂ ಕೂಡ ಯುಗಾದಿ ಹಬ್ಬನ ಆಚರಿಸ್ತೀವಿ. ನಾನಿವತ್ತು ಮೈಸೂರಿಗೆ ಬಂದಿದ್ದೀನಿ. ಸೊ ಇವತ್ತು ಹೆಂಗಿದೆ ನಮ್ಮ ಮನೇಲಿ ಹಬ್ಬ, ನಮ್ಮಮ್ಮ, ನನ್ನ ತಮ್ಮ, ನಮ್ಮ ದೊಡ್ಡಮ್ಮ, ನಮ್ಮ ಚಿಕ್ಕಮ್ಮ, ನಮ್ಮ ಅಕ್ಕಂದ್ರು ಎಲ್ಲ ಬರ್ತಾ ಇದ್ದಾರೆ ಇವತ್ತು. ಸೊ ಅವ್ರ ಜೊತೆ ಎಲ್ಲ ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ಎಲ್ರಿಗೂ ಇನ್ನೊಂದ್ಸರಿ ಹೇಳ್ತಿದ್ದೀನಿ, ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರ ಲೈಫಲ್ಲೂ ಖುಷಿಯಾಗಿ ಇರಿ ಆಯಿತಾ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಆಲ್ರೆಡಿ ನಾನು ಇವತ್ತು ರೆಡಿ ಆಗಿಬಿಟ್ಟಿದ್ದೀನಿ. ಬಟ್ ನೆಕ್ಸ್ಟ್ ಕ್ಲಿಪ್ಸಲ್ಲಿ ಇವತ್ತು ನಮ್ಮಮ್ಮ ನಂಗೆ ಎಣ್ಣೆ ಹಾಕಿದ್ದು, ನಮ್ಮಮ್ಮ ನಾನು ಇವತ್ತು ಕೂದೊಣಗಿಸಿದ್ದು ಎಲ್ಲ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಬಟ್ ನಂಗೆ ಮಾರ್ನಿಂಗ್ ಟೈಮ್ಸ್ ಎಲ್ಲರಿಗೂ ಗೊತ್ತು ಯುಗಾದಿ ಹಬ್ಬ ಅಂತಂದ್ರೆ ಆಲ್ರೆಡಿ ಫುಲ್ ಜಿಗಿ ಅಂತಿರುತ್ತೆ. ನಾನು ಏನಾದ್ರು ಮಾರ್ನಿಂಗ್ ವೀಡಿಯೋ ಮಾಡೋಕ್ಕೆ ಇಟ್ಕೊಂಡಿದ್ದಿದ್ರೆ ನಮ್ಮಮ್ಮ ಗೊತ್ತಲ್ವಾ ಇಂಡಿಯನ್ಸ್ ಮಾಮ್ಸ್ದು, ಅದಕ್ಕೆ ನಾನಿವತ್ತು ಎಲ್ಲ ಫುಲ್ ರೆಡಿ ಆದ್ಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಇವಾಗ ಅದಾದಮೇಲೆ ನೆಕ್ಸ್ಟ್ ಕ್ಲಿಪ್ಸಲ್ಲಿ ನಮ್ಮಮ್ಮ ನನಗೆ ಎಣ್ಣೆ ಹಾಕಿದ್ದೆಲ್ಲ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಸೊ ಇದು ಸಿಂಪಲಾಗಿ ರೆಡಿ ಆಗಿದ್ದೀನಿ ಇವತ್ತು ಮೇಕ್ ಓವರ್. ಬಿಕಾಸ್ ನಮ್ಮ ಕಡೆ ಎಲ್ಲ ಸಂಜೆ ಹೊತ್ತು ದೇವಸ್ಥಾನಕ್ಕೆ ಹೋಗೋದು. ಆವಾಗ ಇವತ್ತು ಫುಲ್ ಎತ್ನಿಕ್ ವೇರಲ್ಲಿ ರೆಡಿ ಆಗೋಣ, ಸ್ಯಾರಿ ಹಾಕ್ಕೊಂಡು, ಓಕೆನಾ? ಸೊ ಇವಾಗ ಜಸ್ಟ್ ಚೂಡಿದಾರ್ ಹಾಕಿದ್ದೀನಿ. ದೇವ್ರ ಪೂಜೆ ಮಾಡಿ ತಿಂಡಿ ತಿಂದು ಸಂಜೆ ಒಬ್ಬಟ್ಟೆಲ್ಲ ಮಾಡಿ. ಸೊ ಇವತ್ತು ಸ್ವಲ್ಪ ಹಬ್ಬದ ಕಳೆಗಳನ್ನ ನೋಡೋಣ. ಆಮೇಲೆ ಸಂಜೆ ಮೇಲೆ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ದೇವ್ರ ಹತ್ರ ಒಂದು ಬೇಡಿಕೆನ ಹಾಕೊಂಡು ಬರೋಣ, ನನಗೂ ಒಳ್ಳೇದು ಮಾಡಪ್ಪ ಅಂತ. ಸೊ ಹಾಗೆ ಹೇಳ್ತಾ ಕಮ್ ಸ್ಟೇ ವಿತ್ ಮೀ. ಹ್ಯಾಪಿ ಯುಗಾದಿ. ಎಲ್ಲಿಗೆ ಬರಲಿ? ಊಟ ತಿನ್ನಕ್ಕ. ಇದು ನಮ್ಮನೆ ತೋರಣ ಎಷ್ಟು ಚೆನ್ನಾಗಿದೆ ಅಲ್ಲ. ಇದೆಲ್ಲಾನು ಅಂಗಡಿಯಿಂದ ಆನ್ಲೈನಲ್ಲಿ ಬುಕ್ ಮಾಡೋದು, ಯಾರಿಗೆ ಬೇಕು ಲಿಂಕ್ ಕೈಲಿ. ಸೊ ಇದು ತೋರಣ ಎಲ್ಲ ಮಾಡಿ ನಾನು ಬರೀ ಹಾಕೋದಷ್ಟೇ. ನಮ್ಮಮ್ಮನ ಎಲ್ಲ ಮಾಡಿರೋದು ಅಪ್ಪ. ಸೊ ಇದು ನಮ್ಮನೆ. ಇವಳು ನಮ್ಮನೆ ಮುದ್ದಿನ ಮಗಳು ಕುಕ್ಕಿ. ಯಾರವಳು? ರೂಬಿ. ಹಾಯ್. ಶೇಕನ್ ಕೊಡೆ, ಶೇಕನ್ ಕೊಡು ರೂಬಿ. ರೂಬಿ ಶೇಕನ್ ಕೊಡು, ರೂಬಿ ಶೇಕನ್. ಅವಳಿಗಿರೋ ಕೊಬ್ಬನ ಬೀದಿಲಿರೋ ನಾಯಿಗಳಿಗೆಲ್ಲ ಹಂಚ್ಬೋದು. ನಮ್ಮಮ್ಮನ ಯೂನಿಕ್ ಇನ್ನೊಂದು ಟ್ಯಾಲೆಂಟ್ ಏನು ಗೊತ್ತಾ? ಇದೆಲ್ಲ ಮಾಡಿರೋದು ನಮ್ಮಮ್ಮನೇ. ಎಲ್ಲ ನಮ್ಮಮ್ಮನೇ ಮಾಡಿರೋದು. ಚೆನ್ನಾಗಿ ಮಾಡಿದಾಳಲ್ವ. ನನ್ನ ಬಿಟ್ಟರು ನನಗೆ ಈ ಥರ ಮಾಡೋಕ್ಕೆ ಬರೋಲ್ಲ. ಇಷ್ಟು ಕ್ಯೂಟಾಗಿ ಮಾಡಿದಾಳೆ. ಇಷ್ಟೇ ಅಲ್ಲ, ನಮ್ಮಮ್ಮಗೆ ಪಾಟ್ಸ್ನ ಬೆಳೆಸೋ ಇದು ಬೇರೆ ಇದೆ. ಇದು ಯಾವುದೋ ಒಂದು ಬಾಟ್ಲಿಗೆ ದಾರ ಸುತ್ತಿ ಈ ಥರ ಎಲ್ಲ ಇಯರಿಂಗ್ಸ್ನೆಲ್ಲ ಕತ್ತಿದ್ದಾರೆ ನಮ್ಮಮ್ಮ. ಈ ಥರ ಹಾಕಿ ಇದೆಲ್ಲ ಬಟರ್ಫ್ಲೈಸ್ ಎಲ್ಲ ಹಾಕಿ ಇಷ್ಟು ಕ್ಯೂಟಾಗಿ ಮಾಡಿದ್ದಾರಲ್ಲ. ಲಿಟಲ್ ಮೂಮೆಂಟ್ಸ್ ಇಷ್ಟು ಕ್ಯೂಟಾಗಿದೆ. ಸೊ ಮನೆ ತುಂಬ, ನಮ್ಮ ಮನೆ ನೋಡಿದ್ರೆ ನೀವು ಮನೆ ತುಂಬ ಏನಾರು ಒಂದಿರುತ್ತೆ, ಯಾವ್ದಾದ್ರು ಮೂಲೆಯಲ್ಲಿ ಏನಾರು ಒಂದೊಂದಿರುತ್ತೆ. ಇಷ್ಟು ಕ್ಯೂಟಾಗಿ ನಮ್ಮಮ್ಮ ಎಷ್ಟು ಪೇಷನ್ಸಾಗಿ ಬೆಳೆಸ್ತಾರೆ ಅಂತಂದರೆ ನನಗೂ ಬೆಳೆಸೋ ಆಸೆ.
ಅರೆ ನಮ್ಮನೇಲಿ ಒಬ್ಬ ಇದ್ದಾನಲ್ಲ ನನ್ನ ಮಗ ಗೋಸ್ಟ್ ಅನ್ಸ್ಕೊಂಡವನು. ಅವ್ನು ಯಾವುದೇ ಕಾರಣಕ್ಕೂ ನನ್ನ ಗಿಡಗಳು ಬೆಳ್ಸೋಕೆ ಬಿಡೋಲ್ಲ. ತುಳಸಿನೇ ಬಿಟ್ಟಿಲ್ಲ. ನಮ್ಮನೇಲಿ ಇವತ್ತು ದೋಸೆ ತಿಂಡಿ. ಹಬ್ಬದ ದಿನ ದೋಸೆ ಮಾಡಬೇಕಂತೆ ನಮ್ಮಮ್ಮ ಹೇಳಿದ್ರು. ನಿಮ್ಮಷ್ಟು ಚೆನ್ನಾಗಂತೂ ನಂಗೆ ದೋಸೆ ಹೋಗಕ್ಕೆ ಬಿಡೋಲ್ಲ. ಟ್ರೈ ಮಾಡ್ತಿದ್ದೀನಿ. ದಯವಿಟ್ಟು ಯಾರು ಕಮೆಂಟ್ಲಿ ದೋಸೆ ಹೋಗಕ್ಕೆ ಬರಲ್ವಾ ಅಂದೇಳಿ ಫೀಶ್ ಆಯಿತಾ. ಪರವಾಗಿಲ್ಲ, ಕರೆಕ್ಟಾಗಿ ಒಯ್ದಿದ್ದೀನಿ ತಾನೇ. ಅದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಹಾಕಿ ನೆಕ್ಸ್ಟು ಮುಚ್ಚಿ ಬಿಡೋಣ. 2 ಮಿನಿಟ್ಸ್ ದೋಸೆ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಕರೆಕ್ಟಾಗಿ ವಡೆ ಮಾಡ್ತಿದ್ದೀನಿ ಅಮ್ಮ. ವಡೆನ ಯಾವಾಗಲೂ ಗುಂಡಕ್ಕೆ ಮಾಡಬೇಕು. ಹಿಂಗೆ ಹಾಕಿ ಈ ಥರ. ನಮ್ಮನೇಲಿ ಎಲ್ಲ ಕೆಲಸ ನಾನೇ ಮಾಡೋದು. ನಮ್ಮಮ್ಮ ಏನೂ ಮಾಡಲ್ಲ ಹಬ್ಬದಿಲ್ಲ. ವಡೆ ಮಾಡಬೇಕಾದ್ರೆ ನಾನಂತೂ ಅದೊಂದು ಹಬ್ಬದ ದಿನ ಏನಾದ್ರು ಒಂದು ಮಾಡ್ಕೋಬೇಕು ಅಂತಂದರೆ ಹಿಂದೆ ಮಾಡಬೇಕು. ನಾನು ಏನಾದ್ರು ಒಂದು ಮಾಡ್ಕೊಂಡೇ ಮಾಡ್ಕೋತೀನಿ. ಬನ್ನಿ ಕೊಡ್ತೀನಿ. ನಮ್ಮಮ್ಮ ಒತ್ತಿರೋದು ನಾನು ಬೇಯಿಸ್ತೀನಿ ಅಷ್ಟೆ. ನಮ್ಮಮ್ಮಂಗೂ ಒತ್ತಕ್ಕೆ ಬರಲ್ಲ. ಅದಕ್ಕೆ ನೋಡಿ ಎಲ್ಲ ಇಕ್ರ ಪಿಕ್ರ ಸ್ವಲ್ಪ ಇಕ್ರ ಪಿಕ್ರ ಒತ್ತಿರೋದು ನಮ್ಮಮ್ಮ. ರೌಂಡೇ ಇಲ್ಲ. ನಮ್ಮಮ್ಮ ತೋರಿಸಿಲ್ಲ, ನಿಮಗೆ ತೋರಿಸ್ತೀನಿ ನಮ್ಮಮ್ಮನ. ಇಷ್ಟು ಕೆಲಸ. ಆ ಕಡೆ ವಡೆ ಬೇಯಿಸ್ಬೇಕು, ಆ ಕಡೆ ಒಬ್ಬಟ್ಟು ಬೇಯಿಸ್ಬೇಕು. ಹಬ್ಬದ ದಿನ ಹೆಣ್ಮಕ್ಳು ಫ್ರೀನೇ ಇಲ್ಲ. ಅವರು ಹಾಕೋ ಬಾ ಒಬ್ಬಟ್ಟು ಹಾಕ್ಲಾ? ಹಾಕೋ. ನಮ್ಮಮ್ಮ ಬರ್ತಾರೆ ಒಬ್ಬಟ್ಟು ಹಾಕೋ. ನೀನು ಹಾಕ್ಬೇಕು, ನಾನಂತ ಹಾಕಲ್ಲ ಈಗ. ನೀನು ಹಾಕ್ಬೇಕು, ನಾನಂತ ಹಾಕಲ್ಲ ಈಗ. ಒಬ್ಬಟ್ಟು ತಾನೆ ಹಾಕಮ್ಮ. ಈಗ ಓಡೈತಾರೆ ನೋಡಿ. ಮಾಡೇ ಕೆಲಸ ಮಾಡ್ಬೋದು. ಒಬ್ಬಟ್ಟು ಮಾಡಿದಾಗ ಅದೇ ಅಮ್ಮ. ನಮ್ಮಮ್ಮ ತುಂಬ ನಾಚ್ಕೋತಾರೆ. ಏನು ಮಾಡೋಕ್ಕಾಗತ್ತೆ ನೋಡಿ. ಹಿಂಗೆ ನಮ್ಮಮ್ಮ ಏನೋ ಹಳೆಯ ಕಾಲದ ಹೀರೋಯಿನ್ ಥರ ನಾಚ್ಕೋತಾರೆ ಇನ್ನೂ. ವೆರಿ ಬ್ಯಾಡ್. ಮನೆಯ ಮಧ್ಯಾಹ್ನದ ಊಟ ಬಾತು, ಒಬ್ಬಟ್ಟು, ವಡೆ, ಮೊಸರು ಬಜ್ಜಿ ಒಂದು ಮಿಸ್ಸಿಂಗು ಹಾಕೋತೀನಿ. ಇದು ಮಧ್ಯಾಹ್ನದ ಊಟ. ನಾವು ಜಾಸ್ತಿ ಪಲ್ಯಗಳನ್ನ ತಿನ್ನೋದು ರಾತ್ರಿಗಿರುತ್ತೆ. ಇವಾಗ ಇಷ್ಟ. ನಿಮ್ಮನೇಲಿ ಏನೇನು ಮಧ್ಯಾಹ್ನದ ಊಟ ಅಂತ ಕಮೆಂಟ್ ಮಾಡಿ ನೋಡೋಣ. ಅಷ್ಟು ಒಂದೇ ಒಂದು ಮಿಸ್ ಆಗಿಬಿಟ್ಟಿತ್ತು. ಇದು ಎಂಥ ಪಾಯಸ ಅಮ್ಮ? ಶಾವಿಗೆ ಪಾಯಸ. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಾಗಿ ಸಕ್ಕತ್ತಾಗಿದೆ. ನಮ್ಮ ಅಮ್ಮನ ರೆಸಿಪಿ ಹೇಳ್ತಾರೆ ಕೇಳಿ. ಅವರು ರೆಸಿಪಿ ಹೇಳಲ್ವಂತೆ, ಎದ್ರುಕೊಂಡು ಓಡೋಗ್ತಾ ಇದ್ದಾರೆ. ಹೋಗ್ಲಿ ಬಿಡಿ. ಹೆಂಗೆ ಮಾಡಿದೆ ಅಂತ ಹೇಳಿ ನಾನು ಹೇಳ್ತೀನಿ. ನಾನು ಹೇಳ್ತೀನಿ. ಹೇಳು, ಕೇಳಿಸ್ಕೊತೀನಿ. ಶಾವಿಗೆ ಹಾಕಿ, ಹಾಂ, ಆಮೇಲೆ ಹಾಲು ಹಾಕಿ, ಬಾದಾಮ್ ಪುಡಿ ಹಾಕಿ. ಅಷ್ಟೇನಾ? ಸಕ್ಕರೆ ಕೇಳಿಸ್ಕೊಂಡ್ರೆ ಅಷ್ಟೇ. ಈಸಿ ಮಾಡ್ಕೊಳ್ಳಿ ಮನೇಲಿ. ಚೆನ್ನಾಗಿ ಮಾಡ್ತಾರೆ ನಮ್ಮಮ್ಮ. ವೆಲ್ಕಮ್ ಬ್ಯಾಕ್. ಸೊ ಈಗ ಆಗಲೇ ತೋರಿಸ್ದಂಗೆ ಊಟ ಎಲ್ಲ ಆಯಿತು, ಎಲ್ಲ ಮುಗೀತು. ಸೊ ಬೆಳಗ್ಗೆನೇ ಹೇಳ್ದಂಗೆ ನಾನು ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಸೊ ದೇವಸ್ಥಾನಕ್ಕೆ ಸ್ಯಾರಿ ಹಾಕ್ಕೊಂಡು ಹೋಗೋಣ, ಎತ್ನಿಕಲ್ ವೇರಲ್ಲಿ ರೆಡಿ ಆಗೋಣ. ಹಬ್ಬದ ದಿನ ಹೆಣ್ಮಕ್ಳು ಎತ್ನಿಕಲಲ್ಲಿ ರೆಡಿ ಆಗಲಿಲ್ಲ ಅಂತಂದರೆ ಹಬ್ಬಕ್ಕೆ ಮರ್ಯಾದನೆ ಕೊಟ್ಟಂಗಿರಲ್ಲ ಗುರು. ಅದಕ್ಕೆ ಇವತ್ತು ಸೀರೆ ಉಟ್ಕೊಂಡು ರೆಡಿ ಆಗೋಣ. ಸೊ ನಾನು ಇವತ್ತು ಯಾವ ಸೀರೆ ಹಾಕ್ಕೊತಾ ಇದ್ದೀನಿ, ಹಿಂಗೆ ಮೇಕವರ್ ಮಾಡ್ಕೊತೀನಿ ಅಂತೆಲ್ಲ ಈಗ ವಿಡಿಯೋದಲ್ಲಿ ನೋಡೋಣ, ಓಕೆನಾ? ಸೊ ನಾನಿವತ್ತು ಈ ಕಲಂಕಾರಿ ಸೀರೆನ ಉಟ್ಕೊತಾ ಇದ್ದೀನಿ. ಸೊ ಇದು ಫುಲ್ ಟ್ರೆಂಡಿಂಗಲ್ಲಿ ಓಡ್ತಾ ಇತ್ತು. ಸೊ ತಗೊಂಡೆ ಕಲಂಕಾರಿ ಸೀರೆನ ಉಟ್ಕೊಳ್ಳೋಣ, ಓಕೆನಾ? ಉಟ್ಕೊಂಡು ಸ್ವಲ್ಪ ಜ್ಯುವೆಲ್ಲರ್ಸ್ ಎಲ್ಲ ಹಾಕ್ಕೊಂಡು ಮೇಕಪ್ ಮಾಡಿಕೊಂಡು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ಫೈನಲಿ ಸೀರೆ ಉಟ್ಕೊಂಡಾಯಿತು. ಸೊ ಈ ಸೀರೆ ಈಗ ಫುಲ್ ಕಾಣಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ಫುಲ್ ಸೀರೆಲ್ಲ ಉಟ್ಕೊಂಡ್ಮೇಲೆ ಆಗಲೇ ಹೇಳ್ದಂಗೆ
ಒಂದು ಶಾರ್ಟ್ ವಿಡಿಯೋ ಮಾಡೋಣ. ಆ ಶಾರ್ಟ್ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಸೀರೆ ಹೇಗಿತ್ತು, ನಾನು ಹೇಗೆ ಕಾಣ್ತಿದೆ ಅಂತ ನೀವು ಆ ಡಿಸ್ಕ್ರಿಪ್ಷನಲ್ಲಿ ನೋಡ್ಬೋದು. ಸೊ ಈಗ ಮೇಕ್ ಓವರ್ ಆಯಿತು. ಈಗ ಪಟ ಅಂತ ಹೇರ್ ಸ್ಟೈಲ್ ಮಾಡಿಕೊಂಡು ಜ್ಯುವೆಲರಿ ಎಲ್ಲ ಹಾಕೊಂಡ್ಬಿಟ್ಟು ರೆಡಿ ಆಗಿಬಿಡೋಣ. ಓಕೆನಾ? ಜಸ್ಟ್ ಹೇರ್ ಸ್ಟೈಲ್ ಮಾಡ್ಕೊಂಡ್ಬಿಡೋಣ. ಏನು ಮಾಡ್ಕೊಳ್ಳೋಣ ಅಂದರೆ ಸ್ವಲ್ಪ ತೆಗೆದು ಹಿಂಗೆ ಫ್ರೀ ಹೇರ್ ಬಿಡೋಣ ಅನಿಸುತ್ತೆ. ಓಕೆನಾ? ಸೊ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದೀನಿ. ಸಾಕಂತೆ ಸಿಂಪಲ್ಲಾಗಿ, ಜಾಸ್ತಿ ಬೇಡ. ಸೊ ಈಗ ಜ್ಯುವೆಲರಿ ಹಾಕೊಂಡ್ಬಿಡೋಣ. ಇದನ್ನು ಹಾಕೋತೀನಿ. ಚೆನ್ನಾಗಿದೆ, ಮ್ಯಾಚಿಂಗ್ ಆಗುತ್ತೆ. ಬ್ಲೂ ಪಿಂಕ್ ಮಧ್ಯ ಒಂದು ಗೋಲ್ಡ್ ಹಾಕೊಂಡ್ಬಿಡೋಣ. ಸೊ ಅದು ಹೀಗೆ ಕಾಣುತ್ತೆ. ಹಬ್ಬದಿನ ರೆಡಿ ಆಗೋದು ಚೆಂದ ಅಲ್ವಾ? ಫೈನಲಿ ರೆಡಿ ಆದ. ಸೊ ಸಿಂಪಲ್ಲಾಗಿ ಸಾಕು ಅನಿಸುತ್ತೆ, ಜಾಸ್ತಿ ಬೇಡ. ಹೀಗೆ ಕಾಣಿಸ್ತಾ ಇದ್ದೀನಿ, ಕ್ಯೂಟ ಕಾಣಿಸ್ತಿದ್ದೀನಲ್ಲ. ಸೊ ನಾನಿವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಎಲ್ಲ ರೆಡಿ ಇದೆ. ಸೊ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ರೌಂಡ್ ದೇವ್ರ ದರ್ಶನ ಮಾಡಿಕೊಂಡು ಇವತ್ತಿನ ದಿನನ ಮುಗ್ಸೋಕ್ಕೆ ಮುಂಚೆ ಮನೆಗೆ ಹೋಗಿ ನಮ್ಮ ಅಣ್ಣ ಅದಕ್ಕೆಲ್ಲ ಬಂದಿದ್ದಾರೆ. ಅವ್ರ ಜೊತೆ ಒಂದು ರೌಂಡ್ ಯುಗಾದಿ ಹಬ್ಬದ ದಿನ ಪಿಚ್ಚಿ ಆಡಲಿಲ್ಲ ಅಂದರೆ ಹಿಂಗೆ ಒಂದು ರೌಂಡ್ ಅವ್ರ ಜೊತೆ ಎಲ್ಲ ಯುಗಾದಿ ದಿನ ಪಿಚ್ಚಿ ಎಲ್ಲ ಆಡಿ ಇವತ್ತಿನ ದಿನನ ಮುಗಿಸೋಣ. ಬನ್ನಿ ಹೋಗೋಣ ದೇವಸ್ಥಾನಕ್ಕೆ. ಇದೇ ದೇವಸ್ಥಾನಕ್ಕೆ ಹೋಗಬೇಕಿರೋದು. ಅರ್ಶಿನ ಕುಂಕುಮ ಮತ್ತು ಗಂಧದ ಕಡೆ ತರೋದು ಮರ್ತೋಗ್ಬಿಟ್ಟು ನನ್ನ ತಮ್ಮ ಅರ್ಶಿನ ಕುಂಕುಮ ಗಂಧದ ಕಡೆ ಅಂಗಡಿ ತರಕ್ಕೆ ಹೋಗಿದ್ದಾನೆ. ಸೊ ಇದು ತುಂಬ ವರ್ಷದಿಂದ ಇರೋ ದೇವಸ್ಥಾನ, ಸಿಕ್ಕಾಬಟ್ಟೆ ಪವರ್ಫುಲ್ ನಮ್ಮ ಊರಿಗೆ. ದೇವಸ್ಥಾನ ಯಾರ್ಯಾರಿಗೆ ಗೊತ್ತು ನೋಡೋಣ. ಎಷ್ಟು ಜನ ನಮ್ಮೂರವ್ರು ಈ ಬ್ಲಾಗ್ ನೋಡಿದ್ದಾರೆ ನೋಡೋಣ, ಕಮೆಂಟ್ ಮಾಡಿ. ಮಾಡ್ಕೋತೀನಿ, ಕಾಯಿ ಹೊಡಿತೀನಿ. ನನ್ನ ತಮ್ಮ ಕಾಯಿನ ತೊಡೆಯೋಕ್ಕೆ ಬರೋಲ್ಲ. ಯಾವ ಸೀಮೆ ಗಂಡು ಮಕ್ಕಳು ಅಂತ ಇದ್ದಾನ ನನ್ನ ತಮ್ಮ. ಈ ನಾಯಿಗಳು ಬೇರೆ ನನ್ನೇ ಸುತ್ಕೊತಾ ಇದ್ದಾವೆ. ಆಯಿತಾ? ಇದು ಗಣೇಶನ ದೇವಸ್ಥಾನ, ಇಷ್ಟಾರ್ಥ ಸಿದ್ಧಿ ಗಣಪತಿ ಅಂತ. ನಮ್ಮೂರಿಗೆ ತುಂಬ ಪವರ್ಫುಲ್ ಗಣಪತಿ. ಏನೇ ಅಂದ್ಕೊಂಡ್ರು, ಏನೇ ಅರಸ್ಕೊಂಡ್ರು ಕೂಡ ನೆರವೇರುತ್ತೆ ಅನ್ನೋ ಒಂದು ಪದ್ಧತಿ. ನಮ್ಮನೇಲಿ ಎಲ್ಲರೂ ನಾಚ್ಕೋತಾರೆ. ನಮ್ಮಮ್ಮನ ತೋರಿಸಿದ್ರು ಓಡೋಗ್ತಾರೆ. ಈ ನನ್ನ ತಮ್ಮ ಜೆಂಜಿ ಕಿಡ್ಸಾ, ಅದೇನೋ ಕಿಡ್ಸ್ ಇದ್ದಾರಲ್ಲ, ಆ ಕಿಡ್ಸ್ ಅಂತೆ. ಅಂದರೆ ಅವನು ನಾಚ್ಕೋತಾನೆ, ಮಕ್ಕ ತೋರ್ಸೋಕ್ಕೆ ನಾಚ್ಕೋತಾನೆ ಗುರು. ಈ ನಾವುಗಳೇ ಪರವಾಗಿಲ್ಲ ಕಂಪ್ಯಾರಿಟಿವ್. ಎಲ್ಲ ನಮ್ಮ ಮನೆಯವರೆಲ್ಲ ನಾಚ್ಕೊಳ್ಳೋರೆ, ಎಲ್ಲಾರು ನಾಚ್ಕೋತಾರೆ. ನಾನೇನು ನಮ್ಮ ಮನೆಯವ್ರನ್ನೆಲ್ಲ ತೋರಿಸ್ಕೊಳ್ಳೋಣ ಅನ್ಕೊ ಬಂದೆ ನಾನು. ಯಪ್ಪ ಸುಬ್ಬಿ, ನಾ ಹೊಡಿತೀನಿ ನಿನ್ಗೆ ಡೈಲಾಗು. ಯಾವ ಲೆವೆಲ್ಗೆ ನಾಚ್ಕೋತಾರೆ ಅಂದ್ರೆ ನಮ್ಮ ಮನೆಯವ್ರು, ಈ ಲೆವೆಲ್ಗೆ. ಯಪ್ಪ ಇಲ್ಲ, ನಾವೊಂದು ಒಳಗೆ ತಗೋ ಹೋಗೋಣ, ಆಮೇಲೆ ಬಿಡೋಣ. ಪುತ್ರ ನಾರ್ಮಲ್ ಆಗಿ. ಸೊ ನಾನು ಆಗಲೇ ಹೇಳ್ದಂಗೆ ಇವತ್ತು ಹಬ್ಬ ಅಂದಮೇಲೆ ಮನೆಗೆ ಜನ ಬರಲ್ಲ ಅಂದರೆ ಹೇಗೆ ಹಬ್ಬ ಕಂಪ್ಲೀಟ್ ಆಗುತ್ತೆ. ಸೊ ಮನೆಗೆ ಜನ ಬಂದಿದ್ದರು, ಆಟ ಆಡಿದ್ವಿ, ಎಲ್ಲ ಸಖತ್ತಾಗಿತ್ತು. ಆದರೆ ಆಟದಲ್ಲಿ ಎಷ್ಟು ಮಜಾ ಆಯಿತು ಅಂತಂದರೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಅದನ್ನು ಹಾಕ್ತೀನಿ. ಸೊ ನಾವು ಹೆಂಗೆ ಆಟ ಆಡಿದ್ವಿ, ಎಷ್ಟು ಮಜಾ ಮಾಡಿದ್ವಿ ಫ್ಯಾಮಿಲಿ ಜೊತೆ ಅಂತೆಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ನೋಡಿ. ಸೊ ಇವತ್ತಿಗೆ ಹ್ಯಾಪಿ ಯುಗಾದಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.